ಆರ್ಸಿಬಿಗೆ ಎಐ ಕ್ಯಾಮ್ರಾ, ಆರ್ಸಿಬಿ ಪಂದ್ಯಗಳಿಗೆ ಎಐ ಕ್ಯಾಮ್ರಾಗಳನ್ನು ಹಾಕಿಸೋದಕ್ಕೆ ಅಂದರೆ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಲೂ ಕೂಡ ಎಐ ಕ್ಯಾಮ್ರಾಗಳನ್ನು ಹಾಕಿಸೋದ್ರ ಕಡೆಗೆ ಆರ್ಸಿಬಿ ಒಂದು ಆಫರನ್ನು ಮುಂದಿಟ್ಟಿದೆ. ಆರ್ಸಿಬಿ ಫ್ಯಾನ್ಸ್ಗೆ ಇದು ನಿಜಕ್ಕೂ ಕೂಡ ಸಿಹಿ ಸುದ್ದಿ. ಯಾಕೆಂದರೆ ಬೆಂಗಳೂರಲ್ಲಿ ಪಂದ್ಯ ಆಗುತ್ತಾ ಆಗಲ್ವಾ ಅನ್ನೋಂಥ ಅನುಮಾನಗಳಿದ್ವು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಪಂದ್ಯ ನಡೆಯುವ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇದೆ. IPLನ ಆರ್ಸಿಬಿ ಪಂದ್ಯ ಆಡುತ್ತಾ ಅನ್ನುವಂತಹ ಆಶಾವಾದವು ಕೂಡ ಈಗ ಗರಿಗೆದರಿದೆ. ಜನರ ನಿಯಂತ್ರಣಕ್ಕೆ ಸ್ಟೇಡಿಯಂನಲ್ಲಿ ಎಐ ಕ್ಯಾಮ್ರಾ ಅಳವಡಿಕೆಗೆ ಮನವಿಯನ್ನು ಆರ್ಸಿಬಿ KSCAಗೆ ಮಾಡಿದೆ. ಆರ್ಸಿಬಿ ಮಾಡಿದೆ, KSCAಗೆ ಪತ್ರ ಬರೆದು ಮನವಿಯನ್ನು ಮಾಡಿದೆ ಆರ್ಸಿಬಿ ಮ್ಯಾನೇಜ್ಮೆಂಟ್. ಎಐ ಕ್ಯಾಮ್ರಾಗಳನ್ನು ಅಳವಡಿಸಿ IPL ಪಂದ್ಯದ ವೇಳೆ ಜನ ನಿಯಂತ್ರಣ ಅತಿ ಮುಖ್ಯ. IPLನ ಮ್ಯಾಚ್ಗಳ ಸಮಯದಲ್ಲಿ ಜನರ ನಿಯಂತ್ರಣ ಅತ್ಯಂತ ಮುಖ್ಯ. ಹೀಗಾಗಿ ಭದ್ರತೆ ಮತ್ತು ಸುರಕ್ಷತಾ ದೃಷ್ಟಿಯಿಂದ ಎಐ ಕ್ಯಾಮ್ರಾ ಉಪಯುಕ್ತಕಾರಿ. ಅವುಗಳನ್ನು ಬಳಕೆ ಮಾಡುವಂಥದ್ದು ಒಳ್ಳೆಯದು. ಸಂಭಾವ್ಯ ಅನಾಹುತಗಳನ್ನು ಪತ್ತೆ ಹಚ್ಚಿ ಅಲರ್ಟ್ ಮಾಡುವ ತಂತ್ರಜ್ಞಾನವನ್ನು ಇದು ಒಳಗೊಂಡಿದೆ. ಹೀಗಾಗಿ ಸ್ಟೇಡಿಯಂ ಒಳಗೆ ಹಾಗೂ ಹೊರಗೆ 300ರಿಂದ 350 ಎಐ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಅವರು ವಿನಂತಿಸಿದ್ದಾರೆ. ಕ್ಯಾಮ್ರಾ ಅಳವಡಿಕೆಗೆ ಸುಮಾರು 4.5 ಕೋಟಿ ರೂಪಾಯಿ ಖರ್ಚಾಗುವಂತಹ ನಿರೀಕ್ಷೆಯೂ ಕೂಡ ಇದೆ. 4.5 ಕೋಟಿ ರೂಪಾಯಿ ವೆಚ್ಚ ಆಗುತ್ತೆ. ಆರ್ಸಿಬಿ ವತಿಯಿಂದಲೇ ಎಐ ಕ್ಯಾಮ್ರಾ ವೆಚ್ಚ ಭರಿಸುವಂತಹ ಭರವಸೆಯನ್ನು ಕೂಡ KSCAಗೆ ಆರ್ಸಿಬಿ ನೀಡಿದೆ. ಬೆಂಗಳೂರಿನ ಅಭಿಮಾನಿಗಳನ್ನು ಬಿಟ್ಟುಕೊಡದಿರುವಂತಹ ತೀರ್ಮಾನಕ್ಕೆ ಆರ್ಸಿಬಿ ಬಂದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸಿದೆ. ಬೆಂಗಳೂರಿನ ಬದಲು ಬೇರೆನ್ನೆಲ್ಲೋ ಶಿಫ್ಟ್ ಮಾಡ್ತೀವಿ ಅಂತ ಹೇಳುವಂಥ ಯೋಚನೆ ಇತ್ತಲ್ಲ, ಅದನ್ನು ಬದಿಗೆ ಸರಿಸುವಂತಹ ನಿಟ್ಟಿನಲ್ಲಿ ಈ ಯೋಚನೆ ಬಂದಿದೆ. ಆರ್ಸಿಬಿ ಮನವಿ ಪತ್ರದ ಬಗ್ಗೆ ಪರಿಶೀಲಿಸ್ತಾ ಇದೆ KSCA. ಹೇಗಿದ್ರು KSCA ಅಧ್ಯಕ್ಷರಾಗಿರುವಂಥವರು ವೆಂಕಟೇಶ್ ಪ್ರಸಾದ್. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಒಳಗಡೆ ಹಾಗೂ ಹೊರಗೆ ಎಐ ಕ್ಯಾಮ್ರಾ ಅಳವಡಿಕೆ ಬಗ್ಗೆ ಈಗ KSCAಯು ಕೂಡ ಚಿಂತನೆಯನ್ನು ನಡೆಸ್ತಾ ಇದೆ. ಪಂದ್ಯ ನಡೆಸಲು ಪೊಲೀಸ್ ಹಾಗೂ ಸರ್ಕಾರ ನೇಮಿಸಿರುವಂತಹ ಸಮಿತಿಯ ಜೊತೆಗೆ KSCA ಸಂಪರ್ಕದಲ್ಲಿದೆ. ಅವರ ಜೊತೆಗೆ ಅವರ ಒಪ್ಪಿಗೆಯನ್ನು ಪಡ್ಕೊಂಡು 2-3 ದಿನಗಳಲ್ಲಿ ಪಂದ್ಯ ಆಯೋಜನೆಯ ಬಗ್ಗೆ ಸ್ಪಷ್ಟತೆ ಸಿಗುವಂತಹ ಸಾಧ್ಯತೆ ಇದೆ. ವಿಶೇಷ ಅಂತ ಹೇಳಿದರೆ, ವೆಂಕಟೇಶ್ ಪ್ರಸಾದ್ ಅವರು ಯಾವಾಗ KSCA ಎಲೆಕ್ಷನ್ಗೆ ನಿಂತರು ಆ ಸಂದರ್ಭದಲ್ಲಿ ಆರ್ಸಿಬಿ ಪಂದ್ಯಗಳ ಆಯೋಜನೆಗೆ ಅವರು ಬಹಳ ಉತ್ಸುಕರಾಗಿದ್ದರು. ಆರ್ಸಿಬಿ ಪಂದ್ಯ ಬೆಂಗಳೂರು ಬಿಟ್ಟು ಬೇರೆ ಎಲ್ಲಿಗೂ ಹೋಗೋದಿಲ್ಲ ಅಂತೇಳಿ ಬಹಳ ಎಲ್ಲರಿಗಿಂತ ಮುಂಚಿತವಾಗಿ ಅವರೇ ಘೋಷಣೆ ಮಾಡಿಬಿಟ್ಟಿದ್ರು ವೆಂಕಿ. ಯಾಕಂದರೆ ಅವ್ರಿಗೆ ಬೆಂಗಳೂರಿನ KSCA ಅಧ್ಯಕ್ಷರಾಗಿದ್ದುಕೊಂಡು ಬೆಂಗಳೂರಲ್ಲಿ ಈ ಪಂದ್ಯ ನಡೆಸುವಂಥದ್ದು ಎಷ್ಟು ಮುಖ್ಯ ಅನ್ನೋಂಥದ್ದು ವೆಂಕಟೇಶ್ ಪ್ರಸಾದ್ ಅವರಿಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಗೊತ್ತಿರಲಾರ್ದು. ಹಾಗಾಗಿ ಅವರು ಬೆಂಗಳೂರಲ್ಲೇ ಪಂದ್ಯಗಳನ್ನು ಆಯೋಜಿಸುವುದಾಗಿ ಈ ಹಿಂದೆಯೇ ಭರವಸೆಯನ್ನು ಕೊಟ್ಟಿದ್ದರು. ಈಗ ಅದಕ್ಕೆ ಪೂರಕವಾಗಿ ವೆಂಕಟೇಶ್ ಪ್ರಸಾದ್ ಅವರು ನಿರ್ಧಾರಗಳನ್ನು ಕೈಗೊಳ್ಳುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಇದರ ನಡುವೆ ಪೊಲೀಸರು ಕೂಡ ಭದ್ರತೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಯಾಕೆಂದರೆ IPL ಹತ್ತಿರ ಬರ್ತಾ ಇದೆ. ಮೊನ್ನೆ ವಿಜಯ್ ಹಜಾರೆ ಟೂರ್ನಮೆಂಟ್ನ ಸಂದರ್ಭದಲ್ಲಿ ಇನ್ನೇನು ಪಂದ್ಯ ಶುರು ಆಗೋದಕ್ಕೆ 1 ದಿನ ಬಾಕಿ ಇದೆ ಅಂತ ಹೇಳುವಾಗ ಅನುಮತಿ ನಿರಾಕರಿಸಿದ್ರು. ಆದರೆ ಈಗ ದೊಡ್ಡ ಈವೆಂಟ್ಗಳು ನಡೆಯುವಂತಹ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಭದ್ರತೆ ಬಗ್ಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮೊನ್ನೆ ಒಂದು ಸಭೆ ನಡೆದಿದೆ. KSCA ಕಚೇರಿಯಲ್ಲಿ ಸಿಬ್ಬಂದಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಸಭೆಯನ್ನು ನಡೆಸಿದ್ದಾರೆ. ಹಾಗೆ ನಡೆಸಿರ್ತಕ್ಕಂತಹ ಸಭೆಯಲ್ಲಿ GB ಅಧಿಕಾರಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿ, ಜಲಮಂಡಳಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದರು. ಅವರೆಲ್ಲರೂ ಕೂಡ ಸ್ಟೇಡಿಯಂನಲ್ಲಿ ಏನೆಲ್ಲ ಸುರಕ್ಷತಾ ಕ್ರಮ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಆ ಚರ್ಚೆಯ ಫಲವಾಗಿ ಸರ್ಕಾರದ ಸಮಿತಿ ನೀಡುವಂತಹ ಶಿಫಾರಸುಗಳ ಪಾಲನೆಯ ಬಗ್ಗೆ ಸಮಾಲೋಚನೆಯನ್ನು ನಡೆಸಲಾಗಿದೆ. ಅದರ ಪ್ರಕಾರವಾಗಿಯೇ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಿ ಅದರ ಮೂಲಕವಾಗಿ ಪಂದ್ಯವನ್ನು ನಡೆಸಬಹುದಾ, ಹೇಗೆ ನಡೆಸಬಹುದು, ಯಾವ ಸ್ವರೂಪದಲ್ಲಿ, ಅದಕ್ಕೆ ಎಷ್ಟು ದಿವಸಗಳು, ಈ ತಯಾರಿಗೆ ಎಷ್ಟು ದಿವಸ ಬೇಕಾಗುತ್ತೆ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ಪಂದ್ಯಗಳು ಶುರು ಆಗೋದ್ರಿಂದಾಗಿ ಉದ್ಘಾಟನಾ ಪಂದ್ಯ ಬೆಂಗಳೂರಿನಲ್ಲೇ ನಡೀಬೇಕು. ಯಾಕಂದರೆ ಆರ್ಸಿಬಿ ಈಗಿನ ಹಾಲಿ ಚಾಂಪಿಯನ್ ಆಗಿರೋದ್ರಿಂದಾಗಿ ಮೊದಲ ಪಂದ್ಯವನ್ನು ಆರ್ಸಿಬಿ ಆಡುತ್ತೆ. ಆ ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಯೋಜನೆ ಮಾಡಬೇಕು ಅನ್ನೋಂತಹ ನಿಟ್ಟಿನಲ್ಲೂ ಕೂಡ ತಯಾರಿಗಳು ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ಪಂಚಾಯಿತಿ.